ಹೇ ಗೈಸ್, ಗುಡ್ ಮಾರ್ನಿಂಗ್. ಏನು ಗೊತ್ತಾ, ಬೆಳಗ್ಗೆನೆ ಪೂಜೆ ಮಾಡಿದ್ದೀನಿ. ಇವತ್ತು ಹೂವು ಎಲ್ಲ ತಂದಿಲ್ಲ, ಸೊ ಹಾಗೆ ಪೂಜೆ ಮಾಡಿದ್ದೀನಿ. ಆದರೂ ಸಹ ಬೆಳಗ್ಗೆ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ. ನಮ್ಮ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಬಟ್ ಇತ್ತೀಚೆಗೆ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದೆಲ್ಲ ಬಿಟ್ಟಿದ್ದೀನಿ. ಆದರೂ ಸಹ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಲ್ವಾ. ಹಾಯ್, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೇನೆ ಗೈಸ್. ಪೂಜೆ ಮಾಡೋದನ್ನ ಸೊ ಇವಾಗ ಕಿಚನಿಗೆ ಬಂದೆ. ಏನದು ಕೆಲಸ ಸ್ಟಾರ್ಟು ಗೈಸ್. ಎಲ್ಲರದು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಲೇಡೀಸ್ದು ಇದೇ ರೊಟೀನ್ ಇರುತ್ತೆ. ಪಾಪಚ್ಚಿ ಕೆಲವೊಬ್ರದ್ದು ಇದಕ್ಕೂ ಹೆಕ್ಟಿಕ್ ಲೈಫ್ ಇರುತ್ತೆ. ಏನಪ್ಪ ಅದು ಅಂದರೆ ಮನೇಲೂ ಮಾಡಿ ಅವರು ಆಫೀಸಿಗೆ ಅಥವಾ ಸ್ಕೂಲಿಗೆ ಹೋಗೋದಿರುತ್ತೆ ಅಲ್ವಾ. ಹಂಗೆ ನೋಡಿಕೊಂಡ್ರೆ ನಾವು ಎಷ್ಟೋ ಫಾರ್ ಬೆಟರ್. ಮನೆಯಲ್ಲೇ ಮಾಡ್ಕೊಂಡು ಮನೆಯಲ್ಲೇ ತಿನ್ಕೊಂಡು ಮನೆಯಲ್ಲೇ ಮಜಾ ಮಾಡ್ಕೊಂಡು ಆರಾಮಾಗಿರ್ತೀವಿ. ಬಟ್ ಸ್ಟಿಲ್ ಅವ್ರನ್ನ ಕಂಪೇರ್ ಮಾಡಿದ್ರೆ ನಾವು ಬೆಟರ್ ಅಲ್ವಾ. ಸೊ ಹೀಗೆ ಗೈಸ್, ಲೈಫಲ್ಲಿ ಕಂಪ್ಯಾರಿಸನ್ ಯಾವತ್ತೂ ಹೇಗೆ ಮಾಡ್ಕೋಬೇಕು ಅಂದರೆ ಅವ್ರಿಗಿಂತ ನಾವು ಬೆಟರ್ ಆಗಿದ್ದೀವಪ್ಪ ಅನ್ನೋ ರೀತಿಯಲ್ಲಿ ಮಾಡ್ಕೊಬೇಕು. ಅವ್ರಿಗಿಂತ ನಾವು ಹಾಳಾಗಿದ್ದೀವಿ ಅನ್ನೋ ರೀತಿಯಲ್ಲಿ ಮಾಡ್ಕೋಬಾರ್ದು. ಏನಂತೀರಾ? ಹೌದಲ್ಲ ಗೈಸ್? ಏನು ಗೊತ್ತಾ, ನಾನು ತುಂಬ ಸೀರಿಯಸ್ಸಾಗಿ ಒಂದು ಡಿಸಿಷನ್ ಮಾಡಿದ್ದೀನಿ. ಅದೇನು ಅಂತ ಶೇರ್ ಮಾಡ್ತೀನಿ. ಏನಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಎನಿ ಗೆಸ್ಸಿಂಗ್ಸ್? ಗೆಸ್ ಏನಾದರೂ ಮಾಡೋದಾದರೆ ಈ ಮೂಮೆಂಟಲ್ಲೇ ಒಂದು ಕಮೆಂಟ್ ಡ್ರಾಪ್ ಮಾಡಿ ಅದೇನು ಅಂತ, ಆಯಿತಾ ಗೈಸ್? ಚಿಂಟುನ ಎಬ್ಬಿಸ್ಬಿಟ್ಟು ಬಂದೆ. ಸೊ ಹೀಗೆ ನೋಡಿ ನಾನು ಮಾಡೋದು. ದೋಸೆ ಹಾಕ್ಬಿಟ್ಟು ಹೋಗೋದು, ಬೇರೆ ಕೆಲಸ ಮಾಡ್ಕೊಳ್ಳೋದು, ಮತ್ತೆ ಬರೋದು. ಸೂಪರ್ ಅಲ್ಲ ಗೈಸ್? ಈ ಓಲೆ ಬಗ್ಗೆ ಕೇಳ್ತಾ ಇದ್ರಿ ಅಲ್ಲ. ಸೊ ಈ ಓಲೆ ಆ್ಯಕ್ಚುಲಿ ನನ್ನ ಪ್ರೀವಿಯಸ್ ಜನ್ರೇಷನ್ ಅಂದರೆ ನಮ್ಮ ಅಮ್ಮ ಜನ್ರೇಷನ್ ಅವ್ರ ಹತ್ರ ಮ್ಯಾಕ್ಸಿಮಮ್ ಎಲ್ಲರ ಹತ್ರನೂ ಇದೆ. ನಮ್ಮ ಆಂಟಿ ಹತ್ರ ಇದೆ, ನಮ್ಮ ದೊಡ್ಡಮ್ಮ ಹತ್ರ ಇದೆ, ನಮ್ಮಮ್ಮ ಹತ್ರ ಇದೆ. ಸೊ ಆಲ್ಮೋಸ್ಟ್ ವೆಲ್ ಸೆಟಲ್ಡ್ ಆಗಿರೋ ಎಲ್ಲರ ಹತ್ರನೂ ಇದೆ ಗೈಸ್. ಏನು ಗೊತ್ತಾ, ನಮ್ಮ ಅಮ್ಮನ ಹತ್ರ ಸಹ ಇದೆ. ನಮ್ಮ ಅಮ್ಮನ ಫ್ಯಾಮಿಲಿ ಇದ್ದಾರಲ್ಲ, ಫುಲ್ ಒಂಥರ ದಿಲ್ದಾರ್ ಕೈಂಡ್ ಆಫ್. ಯಾಕೆ ಗೊತ್ತಾ, ನಮ್ಮಮ್ಮನ ಅಪ್ಪ ಇದ್ದಾರೆ, ಅವ್ರ ಹೆಸರೇ ಕಾಂಟ್ರಾಕ್ಟರ್ ಶಿವೇಗೌಡ ಅಂತ. ಆಗಿನ ಕಾಲದಲ್ಲೇ ಓ ಮೈ ಗಾಡ್ ಫುಲ್ ಹವಾ ಗೈಸ್. ಪಾಪ ಅವರು ಬೇಗ ತೀರ್ಥಯಾತ್ರೆಗೆ ಹೋಗ್ಬಿಟ್ರು. ಸೊ ಅದು ಬಿಟ್ಟರೆ ಅಕಸ್ಮಾತ್ ಅವ್ರೇನಾದ್ರು ಬದುಕಿದಿದ್ರೆ ನಿಜಕ್ಕೂ ನಮ್ಮಮ್ಮನ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ ಅನ್ಸತ್ತೆ. ಆದರೂ ನಮ್ಮಮ್ಮನ ಅಪ್ಪ ಇನ್ನೂ ಸ್ವಲ್ಪ ದಿನ ಇರಬೇಕಿತ್ತು ಗೈಸ್, ನಿಜವಾಗ್ಲು. ಗೈಸ್, ಟೀ ರೆಡಿ ಆಗಿದೆ. ಸ್ವಲ್ಪನೇ ಇದ್ದಿದ್ದು ಹಾಲು. ಬೆಳಗ್ಗೆನೆ ಕಾಫಿ ಮಾಡ್ಕೊಂಡು ಕುಡಿದು ಬಿಟ್ಟೆ. ಸ್ನಾನಕ್ಕೂ ಮುಂಚೆ ಬಂದ್ಬಿಟ್ಟು ಬಿಸಿನೀರು ಕಾಯಿಸ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದು ಗೀಝರ್ ಹಾಕ್ಬಿಟ್ಟು ಹೋಗಿದ್ದೆ. ಸೊ ಟೀಗೆ ಸ್ವಲ್ಪನೇ ಹಾಲಿದೆ, ಕುಡಿದ್ಬಿಡೋಣ ಬನ್ನಿ. ಆಲ್ರೆಡಿ ಟೀ ರೆಡಿ ಆಗಿದೆ ನೋಡಿ. ಇಷ್ಟು ಟೀ ಸಿಕ್ಕಿದೆ, ಅರ್ಧ ಲೋಟ. ಆ್ಯಕ್ಚುಲಿ 1 ಲೋಟ ಆಗಿತ್ತು, ವಾಟರು ಎಲ್ಲ ಸೇರಿ. ಈಗ ಅರ್ಧ ಲೋಟಕ್ಕೆ ಬಂದಿದೆ. ಕುಡಿಯೋಣ ಬನ್ನಿ. ಟೇಸ್ಟ್ ಹೇಗಿದೆ ನೋಡೋಣ. ಸಖತ್ತಾಗಿದೆ. ನೆಮ್ಮದಿಯಾಗಿ ಕುತ್ಕೊಂಡು ಕುಡಿಯೋಣ ಅಲ್ಲ. ದೋಸೆ ಹಾಕಿದ್ದೀನಿ ಇವಾಗಿನ್ನು, ಅದಾಗೋ ಅಷ್ಟರಲ್ಲಿ ನಂದು ಟೀ ಕುಡ್ದಾಗುತ್ತೆ. ನಮ್ಮಮ್ಮನ ಅಪ್ಪ ಆಗಿನ ಕಾಲದಲ್ಲೇ ಹೆಣ್ಮಕ್ಳನ್ನ ಒಳ್ಳೊಳ್ಳೆ ಕಡೆಗೆ ಸೇರಿಸಿದ್ದಾರೆ ಗೈಸ್. ನಮ್ಮ ಅಮ್ಮನ್ನ ಇಂಜಿನಿಯರಿಗೆ ಕೊಟ್ಟರು, ನಮ್ಮ ಆಂಟಿನ ಲೆಕ್ಚರರಿಗೆ ಕೊಟ್ಟರು, ನಮ್ಮ ದೊಡ್ಡಮ್ಮನ್ನು ಇಂಜಿನಿಯರಿಗೆ ಕೊಟ್ಟರು, ಆಯಿತಾ. ಎಲ್ಲರೂ ಸಹ ಚೆನ್ನಾಗಿದ್ದಾರೆ. ಯಾರ್ಯಾರಿಗೆ ಟೀ ಇಷ್ಟ, ಯಾರ್ಯಾರಿಗೆ ಕಾಫಿ ಇಷ್ಟ ಕಮೆಂಟ್ ಮಾಡಿ. ನನಗೆ ಯಾವ್ದು ಇಷ್ಟ ಅಂತ ಕೇಳಿದ್ರೆ ಎರಡೂ ಇಷ್ಟ. ಎಷ್ಟು ಸಲ ಕೊಟ್ಟರು ಕುಡಿ ಅಂತ ಕುಡಿತಾನೆ ಇರ್ತೀನಿ, ಬೇಜಾರೇ ಮಾಡ್ಕೊಳ್ಳಲ್ಲ. ಆಗಿನ ಕಾಲದಲ್ಲೆಲ್ಲ 15-16 ವರ್ಷಕ್ಕೆಲ್ಲ ಮದುವೆ ಮಾಡಿಕೊಡ್ತಾ ಇದ್ರು. ನಮ್ಮನೇನು ಅಷ್ಟೇ, ಎಲ್ಲರೂ ಅದೇ ಏಜಲ್ಲೇ ಮದುವೆ ಆಗಿರೋದು ಗೈಸ್. ಇವತ್ತು ಸಂಜೆ ಚಿಂಟು ಪಪ್ಪಂಗೆ ಪಪ್ಪಾಯ ಕೊಡ್ತಾ ಇದ್ದೀನಿ. ಸೊ ದೊಡ್ಡ ಪಪ್ಪಾಯ ಅರ್ಧ ಕಟ್ ಮಾಡಿ ಇಟ್ಬಿಡ್ತೀನಿ. ಸೊ ತೊಗೊಂಡೋಗಿ ಫ್ರಿಡ್ಜ್ಗೆ ಇಡಬೇಕು. ಸೊ ವಾಟರ್ ರೆಡಿ ಮಾಡಿದ್ದೀನಿ. ಅವನಿನ್ನೂ ಕೆಳಗಡೆ ಬಂದಿಲ್ಲ, ಬಟ್ ಎದ್ದಿದ್ದಾನೆ, ಮೊಬೈಲ್ ನೋಡ್ತಾ ಕೂತಿದ್ದಾನೆ. ಸೊ ಇವಾಗ
ಪಪ್ಪಾಯನ ಮೇಲಿಟ್ಬಿಟ್ಟು ವಾಟರ್ ಕೊಟ್ಬಿಟ್ಟು ಬರೋಣ. ಬನ್ನಿ ಹೋಗೋಣ. ಎರಡು ಕೈಯಲ್ಲೂ ಇಟ್ಕೋಬೇಕಾಗತ್ತೆ. ಸೊ ನಾನು ಹೋಗ್ತೀನಿ, ಕೊಟ್ಬಿಟ್ಟು ಬರ್ತೀನಿ. ಅಲ್ಲಿ ತನಕ ನೀವು ಇಲ್ಲೇ ಇರಿ ಆಯಿತಾ. ಬೇಗ ಬರ್ತೀನಿ, ಯಾಕೆಂದರೆ ತವಾ ಮೇಲೆ ದೋಸೆ ಹಾಕಿದ್ದೀನಿ. ಸೊ ಅದು ರೋಸ್ಟ್ ಆಗೋಕ್ಕೂ ಮುಂಚೆ ನಾನು ಕೆಳಗಡೆ ಇಳಿದು ಬರಬೇಕು. ಓದ್ಕೋ ಅಂತ ಹೇಳಿದ್ರೆ ಎಷ್ಟು ಬೇಗ ರೆಡಿ ಆಗಿದೆಯಾ? ಸ್ನಾನ ಮಾಡ್ಬಿಟ್ಟು ಆಗ್ಲಿಂದ ಸ್ನಾನ ಮಾಡ್ಕೊಂಡು ಇಷ್ಟೊತ್ತಾಯ್ತಾ? 8:15, 7:30 ಎಪ್ಸಿದ್ ನಾನು. 7:30 ಅಲ್ಲ, 7:45. ನೀರು ಕುಡಿಬೇಡ, ಮಾತ್ರೆ ನುಂಗ್ಬೇಡ. ಮಾತ್ರೆ ಯಾವ್ದಿದೆ? ಖಾಲಿ ಆಗಿಲ್ಲ. ಹಾಗೆ ಮತ್ತೆ ಇದ್ಯಾಕೆ ಕೇಳ್ತಾ ಇದೀಯಾ? ನನಗೇನು ಗುಗ್ಗು ಮಾಡ್ಕೊಂಡಿದ್ದೀನಿ ನಾವು? ಏನು ಹೋಗು, ನಂಗೇನು ಗೊತ್ತಾಗಲ್ಲ, ನಾಲೆಡ್ಜ್ ಇಲ್ಲ. ನನ್ಗಿಂತ ನೆನ್ಪಿರುತ್ತೆ ಅಮ್ಮ, ಸುಮ್ಮನೆ ಹೋಗು. ಮತ್ ಮಾತ್ರೆ ನುಂಗ್ಬೇಡ ಅಂತೀಯ? ಮಾತ್ರೆ ಇಲ್ಲ. ಖಾಲಿ ಆಯ್ತಾ? ಬಿಡೋದು ಹಾ. ಯಾಕೆ ಇಟ್ಕೊಂಡು ರೆಡಿ ಆಯ್ತು. ಕೆಟ್ಟ ಕಾಣಿಸ್ತಾ ಇದೆಯಾ? ಹ್ಯಾಂಡ್ಸಮ್. ಓದ್ಕೋ ಈಗ. ನಮ್ಮ ಚಿಂಟುಗೆ ನಾನು ಅದೆಷ್ಟು ರೇಗಿಸ್ತೀನೋ ದೇವ್ರಿಗೊಬ್ಬಂಗೆ ಗೊತ್ತೋ ಗೈಸ್. ಸುಮ್ಮನೆ ಅವ್ನ ಕಾಲು ಎಳಿತಾನೆ ಇರ್ತೀನಿ. ಬನ್ನಿ ಈಗ ಚಿಂಟು ಪಪ್ಪಾಗೆ ತಿಂಡಿ ಕೊಟ್ಬಿಟ್ಟು ಬರೋಣ. ಆ್ಯಂಡ್ ಆಮೇಲೆ ನಾನು ಚಿಂಟು ತಿಂಡಿ ತಿಂತೀವಿ. ಸೊ ಬನ್ನಿ ಗೈಸ್. ಚಿಂಟು ಪಪ್ಪದು ಎಲ್ಲ ತಿಂಡಿ ಆಯಿತು. ಈಗ ನಾನು ತಿಂತಾಯಿದ್ದೀನಿ. ಚಿಂಟುದೇ ಪ್ಲೇಟಲ್ಲಿ ತಿಂತಾಯಿದ್ದೀನಿ. ಚಿಂಟು ಮೇಲ್ಗಡೆ ಹೋಗಿದ್ದಾನೆ ಸ್ವೀಟ್ ತಿನ್ಕೊಂಬರ್ತೀನಿ ಅಂತ. ಆ ಗ್ಯಾಪಲ್ಲಿ ನಾವು ಇದನ್ನು ತಿಂದ್ಬಿಟ್ಟು ಅವ್ನಿಗೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬರೋಣ. ನಾ ಏನು ಡಿಸೈಡ್ ಮಾಡಿದೆ ಅಂದ್ಬಿಟ್ಟು ನಿಮ್ಗೇನಾದರೂ ಗೊತ್ತಾಯ್ತಾ? ಇಲ್ಲ ಅಲ್ಲ. ಸೊ ಹೇಳ್ತೀನಿ, ಕೇಳ್ಕೊಳ್ಳಿ. ನಮ್ಮ ಚಿಂಟುದು 10th ಮುಗಿಯೋ ತನಕ ಟೈಮು. ಸೊ ಇನ್ನೂ 2 ಇಯರ್ಸ್ ಇದೆ, 1.5 ಇಯರ್ಸ್ ಇದೆ. ಅಷ್ಟರಲ್ಲಿ ಎಲ್ಲ ಸರಿ ಹೋದರೆ ನಾನು ಇಲ್ಲೇ ಇರ್ತೀನಿ. ಇಲ್ಲ ಅಂದರೆ ನಾನು ನಮ್ಮ ಚನ್ನರಾಯಪಟ್ಟಣಕ್ಕೆ ಹೋಗಿ ಸೆಟಲ್ ಆಗ್ತೀನಿ ಆರಾಮಾಗಿ ನಮ್ಮ ಅಪ್ಪ ಅಮ್ಮನ ಜೊತೆ. ಗೈಸ್, ಚಿಂಟು ಶೂ ಹಾಕೋತಾ ಇದ್ದಾನೆ. ಆ ಗ್ಯಾಪಲ್ಲಿ ಬಟ್ಟೆ ನೆನೆ ಹಾಕ್ಬಿಡೋಣ ಅಂತ ಬಂದೆ. ಬರೀ ಸೈಕಲ್ ಗ್ಯಾಪಲ್ಲಿ ಕೆಲಸ ಮಾಡೋದೇ ಆಗತ್ತೆ ಅಲ್ಲ. ಎಂತ ಮಾಡೋದು ಗೈಸ್, ಟೈಮ್ನ ಮ್ಯಾನೇಜ್ ಮಾಡಬೇಕು. ಕೂಕೋತಾ ಇದ್ದಾನೆ ಅಮ್ಮ ಅಂತ. ಬೇಗ ನೆನೆ ಹಾಕ್ಬಿಟ್ಟು ಹೋಗ್ಬಿಡೋಣ, ಇಲ್ಲ ಅಂದರೆ ಬೈತಾನೆ ಗೈಸ್. ಪೆಟ್ರೋಲ್ ಕಮ್ಮಿ ಆದರೆ ಫ್ಯೂಯಲ್ ಸ್ಟೇಷನ್ಗೆ ಹೋಗ್ಬಿಟ್ಟು ಈಸಿಯಾಗಿ ಪೆಟ್ರೋಲ್ ಹಾಕಿಸ್ಕೊಂಡು ಬಂದುಬಿಡ್ತೀವಿ. ನೋಡಿ ಇವಾಗ ಚಾರ್ಜ್ ಕಮ್ಮಿ ಆಗಿದೆ. ಇದನ್ನು ಚಾರ್ಜ್ ಮಾಡಬೇಕು ಆ್ಯಂಡ್ ವೆಯ್ಟ್ ಮಾಡಬೇಕು ಗೈಸ್. ಇದು ಆ್ಯಕ್ಚುಲಿ ಸ್ವಲ್ಪ ಹೆಕ್ಟಿಕ್ ಅನಿಸುತ್ತೆ ನಿಜಕ್ಕೂ. ಪೆಟ್ರೋಲ್ ಗಾಡಿನೇ ಸ್ವಲ್ಪ ಈಸಿ ಆ್ಯಂಡ್ ಫ್ರೆಂಡ್ಲಿ ಅಂತ ಅನಿಸುತ್ತೆ ನಿಜ. ಸೊ ನನ್ನ ಡಿಸಿಷನ್ ಬಗ್ಗೆ ಏನು ಹೇಳ್ತೀರಾ? 10th ಸ್ಟ್ಯಾಂಡರ್ಡ್ ಆಗೋ ತನಕ ನಮ್ಮ ಚಿಂಟುಗೆ ಒಂದು ದಡ ಸೇರಿಸೋ ತನಕ ನಾನಿಲ್ಲಿದ್ದು ಹೋಗೋದು ಬೆಸ್ಟ್ ಅಲ್ಲ ಗೈಸ್. ಮುಖ ತೊಳ್ಕೊಂಡೆ. ಬನ್ನಿ ಹೋಗಿ ಬಟ್ಟೆ ವಾಶ್ ಮಾಡೋಣ ಬೇಗ ಬೇಗ. ಆಮೇಲೆ ಎಡಿಟ್ ಮಾಡೋಣ ಗೈಸ್. ಬಟ್ಟೆ ಒಗೆಯಕ್ಕೆ ಬಂದೆ. ಸೊ ಬೇಗ ಬೇಗ ಬಟ್ಟೆ ಒಗೆದು ಬಿಡೋಣ. ಇನ್ನು ಊಟಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ಲ. ಬನ್ನಿ. ಫ್ಯಾನ್ ಗೈಸ್, ಇವತ್ತು ಎಷ್ಟು ಬಟ್ಟೆ ಒಗೆದಿದ್ದೆ. ಅವಾಗ ಕ್ಯಾಪ್ಚರ್ ಮಾಡಿರಲಿಲ್ಲ. ಬೇಗ ಬೇಗ ಹೊರಟೋದೆ, ಮರ್ತೋಯ್ತು. ಇವಾಗ ಈ ಬಟ್ಟೆ ಎಲ್ಲ ತಗೊಂಡು ಮೇಲೆ ಒಣಾಕ್ತೀನಿ. ಬಿಕಾಸ್ ಮಳೆ ಯಾವಾಗ ಬೇಕಾದರೂ ಬರ್ಬೋದು. ಮತ್ತು ಆವಾಗ ಸುಮ್ಮನೆ ಓಡಾಡೋದೆಲ್ಲ ಬೇಡ ಅಲ್ಲ. ಆಲ್ಮೋಸ್ಟ್ ಡ್ರೈ ಆಗಿದೆ. ನಾಳೆ ಅಷ್ಟೊತ್ತಿಗೆ ಮೇಲೆ ಒಣಾಕಿದ್ರೆ ಡ್ರೈ ಆಗಿಬಿಡತ್ತೆ. ಸೊ ತಗೊಂಡು ಹೋಗೋಣ ಅಲ್ಲ. ಬನ್ನಿ. ಈಗ ಊಟ ಮಾಡಿಸಿ ಬಂದೆ ಚಿಂಟುಗೆ. ಸೊ ಊಟದ ಡಬ್ಬ ಎಲ್ಲ ಬೆಳಕಕ್ಕೆ ಹಾಕ್ಬಿಟ್ಟು ಹಿಂಗೆ ಬ್ಯಾಕ್ ಸೈಡ್ ಬಂದು ಈಗ ಬಟ್ಟೆ ತಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಕೆಲಸ ಎಲ್ಲ ಆಯಿತಾ? ಬೇಜಾರಾಗ್ತಾ ಇತ್ತು. ಸೊ ನಮ್ಮಮ್ಮ ಕೊಟ್ಟಿರೋ ಮ್ಯಾಂಗೋ ನೆನಪಾಯಿತು. ಕಟ್ ಮಾಡಿಕೊಂಡು ತಿಂತಾ ಇದ್ದೀನಿ. ಗೈಸ್, ಟೈಮ್ ಬಂದು 4 ಗಂಟೆ ಆಯಿತು. ಇನ್ನೂ ಆಗಿಲ್ಲ.
4:20ಕ್ಕೆ ಸ್ಕೂಲ್ ಬಿಡೋದು. ಸೊ ಈಗ 3:50. ಸೊ ಬೇಗ ಹೋಗೋಣ. ಯಾಕೆ ಗೊತ್ತಾ, ಹೂವು ಬೇರೆ ತಗೋಬೇಕು. ನಾಳೆ ಗುರುವಾರ ಗೈಸ್, ಅದಕ್ಕೋಸ್ಕರ. ರಾಯರ ವಾರ ಅಲ್ಲ. ಆ್ಯಕ್ಚುಲಿ ನಾನು ಚಿಂಟನ್ ಟ್ಯೂಷನ್ಗೆ ಹೋದಾಗೂ ಬಿಡ್ಬೋದು. ಐ ಮೀನ್ ಟ್ಯೂಷನ್ ಬಿಡಕ್ಕೆ ಹೋದಾಗಲೂ ತಗೋಬೋದು. ಬಟ್ ವಾಕಿಂಗ್ ಮಾಡ್ತಾ ಇದ್ದೀನಿ ಅಲ್ಲ, ಸೊ ವಾಕಿಂಗ್ ಹಾಳಾಗುತ್ತೆ. ಅದಕ್ಕೆ ಬೇಡ. ಎಂತ ಮಾಡೋಣ, ಈಗಲೇ ತೊಗೊಂಬಿಡೋಣ. ಬನ್ನಿ ಹೋಗೋಣ. ಹೇಗೆ ಹೂವು? 80 ಎಷ್ಟು? ಯಾವ್ದು ಫ್ರೆಶ್ ಇದೆ? ಎಲ್ಲ ಫ್ರೆಶ್. ಆದ್ರೂ ಒಂದ್ ಆಚೆ ಒಂದ್ ಈಚೆ ಬಂದಿರುತ್ತಲ್ಲ. ಕೊಡೋದು ಯಾವ್ದು? ಇದು 80 ರೂಪಾಯಿ ಕೊಡ್ರಿ. ಇದು 100 ರೂಪಾಯಿ ಆಗಿತ್ತು 80. 2.80. ಆಚೆ ಈಚೆ ಈ ಹೂನೇ ಬೇರೆ, ಅದು ಈ ಹೂನೇ ಬೇರೆ. ಅವ್ರು ಕೊಡಿ. 70 ಮಾಡ್ಕೊಂಡು. 70 ಕೊಡ್ರಿ. 70 ಮಾಡ್ಕೊಳ್ಳಿ ಆಂಟಿ. 1.5 ಮಾಡ್ಕೊಡಿ. 1.5. ಎಗ್ ಪಫ್ ಇದೆಯಾ? ಎಷ್ಟಿದೆ? ಕೊಡಿ. ಅಲ್ಲಿದ್ಯಾ? ಕೇಳ್ತೀರಾ? ಅಲ್ಲೇ ತಗೋ. ಎಗ್ ಪಫ್ 3. ಅಲ್ಲಿ ಯಾಕೆ ಹೋದೆ? ಬಾ ಇಲ್ಲಿ. 3. 1 ಪೌಂಡ್ ಸ್ವೀಟ್ ಬ್ರೆಡ್. ಸ್ವೀಟ್ ಬ್ರೆಡ್. ಹಾ ಗೈಸ್, ಇನ್ನೊಂದು ಬರ್ತಾ ಇರುತ್ತೆ, ಕೆಲ್ವಿನ್ ಕ್ಲೆನ್ ಸಿಕ್ಕೆ. ಸಿಕೆ ಅಂತ ಕೇಳ್ತಾ ಇರ್ತಾರೆ. ನಾನು ಸದ್ಯಕ್ಕೆ ಆ ಕಾಂಟ್ರಾಕ್ಟ್ ಮುಗಿಲಿ, ಆಮೇಲೆ ನಾನು ನಿಮ್ಮ ಹತ್ರ ಬರ್ತೀನಿ ಅಂದಿದ್ದೀನಿ. ಗೈಸ್, ಚಿಂಟುನ ಸ್ಕೂಲಿಂದ ಕರ್ಕೊಂಡು ಬಂದೆ. ಆ್ಯಂಡ್ ಇವತ್ತು ಅವನಿಗೆ ಸ್ನ್ಯಾಕ್ಸ್ ಏನಪ್ಪ ಅಂದರೆ ಪಪಾಯ ಮತ್ತು ಎಗ್ ಪಫ್. ಸೊ ಬನ್ನಿ ಕೊಡೋಣ. ಆ್ಯಂಡ್ ನನಗೂ ಒಂದು ಎಗ್ ಪಫ್ ತೊಗೊಬಂದಿದ್ದೀನಿ. ಅವನಿಗೆ 2 ತಿನ್ನೋಣ. ಬನ್ನಿ ಗೈಸ್, 3 ಎಗ್ ಪಫು, 2 ಚಿಂಟುಗೆ, 1 ನನಗೆ. ಯಾವ ದೊಡ್ಡದಿದೆ? ಗೊತ್ತಾಗ್ತಾ ಇಲ್ಲ. ಇದೆ ತಗೊಳ್ಳೋಣ. ಸೆಂಟರ್ ತಗೊಳ್ಳೋ. ಅದೇ ಹೇಳೋದು. ಪಫ್ ತಿನ್ಬೇಕಾ? ಎಗ್ ಯಾಕೆ ತಗೊಂಡೆ ಮತ್ತೆ? ತಿಕ್ಕಾಕೊಳಕ ತಿನ್ನಕ್ಕೂ ಮನ್ಸಿಲ್ಲ. ನಾನ್ ತಗೊಳ್ಳೋದು ಯಾಕೆ 2 ಹೊಟ್ಟೆ ತುಂಬ್ಲಿ ಅಂತ. ಒಂದೇ ತಿಂಡಿ ಅಂತ ತುಂಬುತ್ತೆ. ಅದಕ್ಕೆ ಉಪವಾಸ ಇರೋದೇ ಬೆಸ್ಟ್. ಏನು ಮಾಡು. ಗೈಸ್, 1 ಬೈಟ್ ತಿಂದಿದ್ದಕ್ಕೆ ಎಷ್ಟೆಲ್ಲ ಅಂತ ಇದ್ದಾನೆ ಗೈಸ್. ಗೈಸ್, ಎಲ್ಲ ಎಗ್ಗು ತಿನ್ಕೊಂಡು ಇಷ್ಟು ಕಾಣ್ತಾ ಇತ್ತು, ಅದನ್ನು ಕೊಡೋಕೆ ರೆಡಿ ಇಲ್ಲ. ಅದಕ್ಕೂ ಫೈಟಿಂಗ್ ಆಡ್ಕೊಂಡು ನನ್ನ ಜೀವನದಲ್ಲಿ ಇನ್ಮೇಲೆ ಯಾವತ್ತೂ ಎಗ್ ಪಫೇ ಮುಟ್ಬಾರ್ದು ಅನ್ನೋ ಸ್ಥಿತಿಗೆ ತಂದ್ಬಿಟ್ಟ ಗೈಸ್. ನಾನು ಮುಟ್ಟಲ್ಲ, ಇಲ್ಲಿ ಮಾಡಿರ್ತೀನಿ ಅಲ್ಲ, ಇನ್ಯಾವನ್ ತಿಂತಾನು. ತಿನ್ಕೋ, ಅದನ್ನು ಮಜಾ ಮಾಡು ಗೈಸ್.
ವಾಕ್ ಮಾಡ್ಕೊಂಡು ಹೋಗಿ ಕ್ಲಿನಿಕ್ ಪ್ಲಸ್ ಶಾಂಪು ತೊಗೊಂಡು ಬಂದೆ. ಚಿಂಟು ಅವ್ರ ಅಜ್ಜಿ ಸಂಜೆನೇ ಹೇಳಿದ್ರು, ಬಟ್ ನಾನು ಮರೆತುಬಿಟ್ಟಿದ್ದೆ. ಪಾಪ ಸಂಜೆ ಕೇಳಿದ್ರು, ನಾನು ತೊಗೊಂಡೋದೆ, ನನ್ನ ಶಾಂಪು ಕೊಟ್ಟೆ, ಬಟ್ ಅವ್ರಿಗೆ ಇದೇ ಬೇಕಂತೆ ಕ್ಲಿನಿಕ್ ಪ್ಲಸ್. ಸೊ ಇವಾಗ ಹೇಗೂ ವಾಕ್ ಮಾಡ್ತಾ ಇದ್ದೆ ಅಲ್ಲ, ಹೋಗಿ ತೊಗೊಂಡು ಬಂದೆ. ಕ್ಲಿನಿಕ್ ಪ್ಲಸ್. ನಿಮ್ಮ ಮನೆಯಲ್ಲೂ ಯಾರಾದರೂ ಇದ್ದೀರಾ ಕ್ಲಿನಿಕ್ ಪ್ಲಸ್ ಶಾಂಪು ಯೂಸ್ ಮಾಡೋರು? ಕಮೆಂಟ್ ಮಾಡಿ. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಗಾಳಿ ತಂಪು ಬೀಸ್ತಾ ಇದೆ, ಕಾಣುತ್ತಾ ನಿಮಗೆ? ಕಾಣಲ್ಲ ಅನ್ಸುತ್ತೆ. ಸೊ ತಂಪು ಗಾಳಿ ಚೆನ್ನಾಗಿದೆ. ಈಗ ಎಷ್ಟು ವಾಕ್ ಮಾಡಿದ್ದೀನಿ ಗೊತ್ತಾ? ಆ್ಯಕ್ಚುಲಿ ಜಾಸ್ತಿ ವಾಕ್ ಮಾಡ್ಬೋದಿತ್ತು, ಪೆಟ್ರೋಲ್ ಇರಲಿಲ್ಲ ಗಾಡಿನಲ್ಲಿ. ಇವತ್ತು ಹಳೆ ಆ್ಯಕ್ಟಿವಾ ತೊಗೊಬಂದಿದ್ದೀನಿ. ಚಿಂಟು ಅವ್ರ ಪಪ್ಪ ಅದು ತೊಗೊಂಡೋದ, ಏತರ್. ಸೊ ಹಾಗಾಗಿ ನಾನು ಆ್ಯಕ್ಟಿವಾ ತೊಗೊಬಂದ, ಪೆಟ್ರೋಲೇ ಇರಲಿಲ್ಲ. ಹೋಗಿ ಪೆಟ್ರೋಲ್ ಪಂಪಿಗೆ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಬಂದೆ. ಹಾಗಾಗಿ ಲೇಟ್ ಆಯಿತು. ಸೊ ಇನ್ನೂ 2.5 ಕಿಲೋಮೀಟರ್ ವಾಕ್ ಮಾಡಿದ್ದೀನಿ ಅಷ್ಟೇ. ನೋಡೋಣ ಎಷ್ಟು ಮಾಡ್ತೀನಿ ಅಂತ ಸ್ಕ್ರೀನ್ಶಾಟ್ ತೆಗ್ದು ಹಾಕ್ತೀನಿ, ಆಯಿತಾ? ಸದ್ಯ ಬಾಯ್, ಗುಡ್ ನೈಟ್ ಗೈಸ್. ನಾಳೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್.